ಪ್ರಾಯೋಗಿಕ ತರಗತಿ ವಿಭಾಗದಲ್ಲಿ 3 ಮುದ್ರೆಗಳ ಅಭ್ಯಾಸ ಇದೆ. ಮಾಸ್ಟರ್ಸ್, 3 ಮಾಸ್ಟರ್ಸ್ ಇಂದ 3 ಮುದ್ರೆ ಯಾವ್ದ್ಯಾವ್ದು ಅಂತ ತಿಳ್ಕೊಳ್ಳೋಣ. ಅನುರಾಧ ಮೇಡಮ್, ನೀವು ಯಾವ ಮುದ್ರೆ ಅಭ್ಯಾಸ ಮಾಡ್ತಾ ಇದ್ದೀರಾ ಅದನ್ನ ತಿಳಿಸ್ಕೊಡಿ. ಮತ್ತೆ ಇದಾದ ನಂತರ ಇಬ್ರು ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ನಮಸ್ತೆ ಎಲ್ಲರಿಗೂ. ನಾನು ಅಪಾನ ವಾಯು ಮುದ್ರೆ ಇದನ್ನ ಮಾಡ್ತಾ ಇರ್ತೀನಿ. ಅಪಾನ ವಾಯು ಮುದ್ರೆ ಅಂತ ಅಂದ್ರೆ ಹೆಬ್ಬೆಟ್ಟಿಗೆ ತೋರು ಬೆರಳನ್ನು ಹೆಬ್ಬೆಟ್ಟಿನ ಬುಡಕ್ಕೆ ತಾಗಿಸಿ ಇನ್ನು ಮಧ್ಯದ ಬೆರಳು ತುಂಗುರದ ಬೆರಳು ಇದನ್ನು ಈ ತರ ಮಾಡ್ಬೇಕು. ಈ ತರ ಕಾಣಿಸ್ತಿದ್ಯಾ? ಇಲ್ಲ ಮೇಡಮ್, ಇದು ಅಪಾನ ವಾಯು ಮುದ್ರೆ ಬರ್ತಾ ಇಲ್ಲ ಅನ್ಸುತ್ತೆ. ಮತ್ತೆ ಯಾರು ತೋರಿಸ್ಕೊಡ್ತೀರಾ ಮೇಡಮ್? ತೋರು ಬೆರಳು ಹೆಬ್ಬೆಟ್ಟಿಗಿಟ್ಟು ಈ ತರ ಹಾ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಹೆಬ್ಬೆಟ್ಟಿಗೆ ಸ್ಪರ್ಶ ಆಗ್ಬೇಕು. ತೋರು ಬೆರಳು ತೋರು ಬೆರಳು ಮಾತ್ರ ಹೆಬ್ಬೆಟ್ಟಿನ ಬುಡದಲ್ಲಿರ್ಬೇಕು. ಮತ್ತೆ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಹೆಬ್ಬೆಟ್ಟಿಗೆ ಟಚ್ ಮಾಡ್ಬೇಕು. ಇದು ಕರೆಕ್ಟ್ ಆಗಿದೆ. ಇದು ಅಪಾನ ವಾಯು ಮುದ್ರೆ. ವಾಯು ಮುದ್ರೆ ಇದನ್ನು ಮಾಡೋದ್ರಿಂದ ನೋವುಗಳ ಪರಿಹಾರ, ಮಂಡಿ ನೋವು ಇವೆಲ್ಲ ಬಗೆಹರಿಯುತ್ತೆ. ಮೇಡಮ್, ಇದು ಮೃತ ಸಂಜೀವಿನಿ ಮುದ್ರಾ ಅಂತಾನು ಕರೀತಾರೆ. ಅಂದ್ರೆ ಹೃದಯದ ಆರೋಗ್ಯಕ್ಕೆ ಮುಂಜಾಗ್ರತೆಯಾಗಿ ಮಾಡುವಂತಹದ್ದು. ಹಾಗೆ ಏನಾದ್ರೂ ಅಂತ ಸಂದರ್ಭದಲ್ಲಿ ಹೃದಯದ ತೊಂದರೆ ಆಯ್ತು ಅನ್ನೋ ಪಕ್ಷದಲ್ಲಿ ಈ ಮುದ್ರವನ್ನ ನಾವು ಹಾಕೊಂಡು ನಾವು ಆಸ್ಪತ್ರೆವರೆಗೂ ಹೋಗುವಂತಹ ಸಂದರ್ಭದವರೆಗೂ ನಮಗೆ ಕಾಪಾಡುತ್ತೆ. ಮತ್ತೆ ಯಾವುದೇ ತೊಂದರೆಗಳಾಗೋದಿಲ್ಲ. ಡಾಕ್ಟರ್ ಚೆಕಪ್ ಮಾಡಿದಾಗ್ಲೂ ಸಹ ತೊಂದರೆ ಆಗಿದೆ ಅನ್ನೋದು ಏನು ಬರೋದಿಲ್ಲ. ಅವಾಗ ನಾವು ಅದರಿಂದ ಪಾರಾಗ್ತೀವಿ. ಎಸ್, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಅವಕಾಶ ಕೊಡಿ. ಯಶೋಧ ಮಾತಾಡಿಯವ್ರು. ಯಶೋಧ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ನಾನು ಪ್ರಾಣ ಮುದ್ರೆ ಅಂದ್ರೆ ನಿನ್ನೆ ಇನ್ನು ನನಗೆ ಫುಲ್ಲು ಕೆಲಸ ಜಾಸ್ತಿ ಆಗ್ಬಿಟ್ಟು ಸುಸ್ತಾಗಿ ಹೋಗ್ಬಿಟ್ಟಿದ್ದೆ. ಸಂಜೆವರ್ಗುನು ತುಂಬಾ ಸುಸ್ತಾಗಿ ಹೋಗಿತ್ತು. ಪ್ರಾಣ ಮುದ್ರೆ ಮಾಡಿದಾಗ ಎಂತ ಎನರ್ಜಿ ಬಂತು ಅಂತಂದ್ರೆ ಚೈತನ್ಯ ಶಕ್ತಿ. ಇದರಿಂದ ಚೈತನ್ಯ ಶಕ್ತಿ ಮತ್ತೆ ಉತ್ಸಾಹ, ದೇಹದಲ್ಲಿ ಹೆಚ್ಚು ಶಕ್ತಿ ಬರುತ್ತೆ ಈ ಪ್ರಾಣ ಮುದ್ರೆಯಿಂದ. ಹೆಬ್ಬೆರಳು, ಉಂಗುರದ ಬೆರಳು, ಕಿರು ಬೆರಳು ಜೋಡಿಸಿರ್ಬೇಕು. ಮಧ್ಯದ ಬೆರಳು, ತೋರು ಬೆರಳು ಸ್ಟ್ರೈಟ್ ಇರ್ಬೇಕು. 15 ನಿಮಿಷ ಹಿಂಗ್ ತೊಡೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಚಿ ಡೀಪಾಗಿ ಕೂತ್ಬಿಟ್ರೆ ತುಂಬಾ ಚೆನ್ನಾಗಿ ಅದ್ಭುತವಾದ ನಮಗೆ ಎನರ್ಜಿ ಬರ್ತಾ ಇರುತ್ತೆ. ಇದಂತೂ ಅದ್ಭುತವಾಗಿ ನಿನ್ನೆ ಇನ್ನೂ ಆಗಿದೆ ನನ್ಗೆ. ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಎಸ್ ಮೇಡಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ನೀವು ಮಾಡಿದಂತಹ ಪ್ರಾಣ ಮುದ್ರೆನ ತೋರಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ಮತ್ತೆ ಇನ್ನೊಬ್ರು ಮಾಸ್ಟರ್ಸ್ಗೆ ಅವಕಾಶ ಇದೆ. ಶಾರದಾ ಮೇಡಮ್ಗೆ ಅವಕಾಶ ಕೊಡಿ. ಯಾರು ಮೇಡಮ್? ಶಾರದಾ ಮೇಡಮ್, ಸ್ವಲ್ಪ ಬೆಳಗಿರುವಂತಹ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳಿ, ಯಾಕೆಂದ್ರೆ ಅದು ನೋಡ್ಕೋಬೇಕಲ್ಲ. ಶಾರದಾ ಮೇಡಮ್ ಮಾತಾಡಿ. ದಯವಿಟ್ಟು ಬೇಗನೆ ತಡ ಮಾಡೋದು ಬೇಡ. ರೆಕಾರ್ಡ್ ವಿಡಿಯೋ ಇದೆ. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮಾಡ್ಕೊಂತ ಇಲ್ಲ ಅವರು. ಶಶಿಕಲಾ ಮೇಡಮ್ ಇದ್ರೆ ನೀವು ಸಹ ಯಾವ್ದಾದ್ರು ಒಂದು ಮುದ್ರನ ತೋರಿಸ್ಬೋದು. ಇಲ್ಲ ವೇದವತಿ ಅಮ್ಮ, ನೀವು ತೋರಿಸ್ಬೋದು. ನೀವು ಅನ್ಮ್ಯೂಟ್ ಕೊಡಿ ಮೇಡಮ್. ಶಾರದಾ ಮೇಡಮ್ಗೆ ಕೊಟ್ಟಿದ್ದೀನಿ ಮೇಡಮ್. ತಡ ಆಯ್ತು, ಬೇಗನೆ ಬಂದು. ಎಸ್ ಮೇಡಮ್. ಶಾರದಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಶಿವಕುಮಾರ್ ಸ್ವಾಮಿ ಅಂತ ಇದೆ, ಹ್ಯಾಂಡ್ ರೈಸ್ ಇದೆ. ಅವ್ರಿಗೊಮ್ಮೆ ಆಪ್ಷನ್ ಕೊಡಿ. ಅವ್ರದ್ದು ಮೇಡಮ್ದು ಸ್ವಲ್ಪ ತಡ ಆಗ್ತಾ ಇದೆ, ಆಮೇಲೆ ಕೊಡೋಣ. ಮಂಜುಳಾ ಮೇಡಮ್. ಮಂಜುಳಾ ಮೇಡಮ್
ನಿಮಗೆ ಗೊತ್ತಿರೋ ಯಾವ್ದಾದ್ರು ಮುದ್ರೆಯನ್ನು ತೋರಿಸಿ. ಮೇಡಮ್, ಶೂನ್ಯ ಮುದ್ರೆ. ಶೂನ್ಯ ಮುದ್ರೆ ಅಂತಂದ್ರೆ ಈ ಕಿವಿಗಳು ಕೇಳಿಸ್ಲಿಕ್ಕೆ, ಕಿವಿ ಏನಾದ್ರು ಕೇಳಿಸ್ಲಿಲ್ಲ ಅಂದ್ರೆ, ಕಿವಿದ ಏನಾದ್ರು ತೊಂದರೆ ಇದ್ರೆ ಅದಕ್ಕೆ ಮೇಡಮ್ ಇದು ಆಕಾಶ ತತ್ವ. ಈ ಮಧ್ಯದ ಬೆರಳನ್ನ ಹಿಂಗೆ ಮಡಚಿ ಅದರ ಮೇಲೆ ಈ ಹೆಬ್ಬೆರಳನ್ನು ಇಟ್ಟು ಇನ್ನು ಉಳಿದ 3 ಬೆರಳು ನೇರವಾಗಿರ್ಬೇಕು. ಇದು ಶೂನ್ಯ ಮುದ್ರೆ ಮೇಡಮ್. ಹಿಂಗೆ ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಳ್ಳೋದ್ರಿಂದ ನಮ್ಗೆ ಕಿವಿಲಿ ಏನೇ ದೋಷ ಇದ್ರು, ಆಮೇಲೆ ಕಿವಿ ಕೇಳಿಸೋದಿಕ್ಕೆ ಎಲ್ಲದಕ್ಕೂ ಇದು ಒಂದು ಅತ್ಯುತ್ತಮ ಮುದ್ರೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಆಮೇಲೆ ಬೆನ್ನು ನೋವು ಏನಾದ್ರು ಇತ್ತು ಅಂತಂತಂದ್ರೆ ಇದು ಎಡಗೈಯಲ್ಲಿ ಚಿನ್ಮುದ್ರೆ, ಎಡಗೈಯಲ್ಲಿ ಚಿನ್ಮುದ್ರೆ ಇದ್ದು ಬಲಗೈಯಲ್ಲಿ ಹೆಬ್ಬೆರಳು, ಮಧ್ಯದ ಬೆರಳು, ಕಿರು ಬೆರಳು, ಆಲ್ಟರ್ನೇಟ್ ಬೆರಳುಗಳು. ಇನ್ನ ಉಳಿದ ತೋರು ಬೆರಳು ಹಾಗೂ ರಿಂಗ್ ಫಿಂಗರು ನೇರವಾಗಿರ್ಬೇಕು. ಈ ತರ 2 ಕೈಲೂ ಬೇರೆ ಬೇರೆ ಮುದ್ರೆ ಬರುತ್ತೆ. ಇದು ಒಂದು ಚಿನ್ಮುದ್ರೆ, ಇದು ಒಂದು ಹೆಬ್ಬೆರಳು, ಮಧ್ಯದ ಬೆರಳು, ಕಿರು ಬೆರಳು, ಇದು ಬಲಗೈಲಿ. ಈ ರೀತಿ ಇಟ್ಕೊಂಡು ಕೂತ್ಕೊಳ್ಳೋದ್ರಿಂದ 20 ನಿಮಿಷ, ಅರ್ಧ ಗಂಟೆ ಮಾಡೋದ್ರಿಂದ ನಮ್ಗೆ ಬೆನ್ನು ನೋವು ಏನೇ ಇದ್ರೂನು ವಾಸಿ ಆಗುತ್ತೆ ಮೇಡಮ್. ಈ ಮುದ್ರೆ ಹೆಸರು ಮರ್ತು ಬಿಟ್ಟಿದೀನಿ. ಈ ಮುದ್ರೆ ಹೆಸರು ಜ್ಞಾಪಿಸ್ಕೊಳ್ತಾ ಇದ್ದೆ, ಅಷ್ಟೊತ್ತಿಗೆ ನೀವು ನನ್ಗೆ ಅನ್ಮ್ಯೂಟ್ ಕೊಟ್ಟೆ ಬಿಟ್ರಿ, ಹಂಗಾಗಿ. ಓಕೆ, ಇದನ್ನ ಮತ್ತೊಬ್ರು ಮಾಸ್ಟರ್ ಹೇಳ್ತಾರೆ ಇದು ಯಾವ್ದು ಅಂದ್ಬಿಟ್ಟು. ಓಕೆ, ಥ್ಯಾಂಕ್ ಯು ಮೇಡಮ್. ಶಾರದಾ ಮೇಡಮ್. ಮೇಡಮ್, ನಾನ್ ಶಾರದಾ ಮಾತಾಡ್ತೀನಿ. ಮಾತಾಡಿ ಮೇಡಮ್. ಮೇಡಮ್, ನಾನು ಇದು ವಾಯು ಮುದ್ರೆ ತೋರಿಸ್ತಾ ಇದ್ದೀನಿ ಮೇಡಮ್. ನಾನು ಅಲೋ, ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಿದೆ, ಮಾತಾಡಿ. ಅಲೋ, ನಾನು ವಾಯು ಮುದ್ರೆ ತೋರಿಸ್ತಾ ಇದ್ದೀನಿ. ನಾನು ಮೊನ್ನೆ ತುಂಬಾನೇ ಪೇನ್ ಬಂದಿತ್ತು, ಬಾಡಿ ಪೇನು. ಆಮೇಲೆ ಸರ್ ಒಂದ್ಸರಿ ಹೇಳ್ಕೊಟ್ಟಿದ್ರಲ್ವಾ ರಂಗನಾಥ್ ಸರ್, ಮೊನ್ನೆ ಬಾಡಿ ಪೇನ್ ಬಂದ್ರೆ ಮುದ್ರೆ ಶ್ವಾಸ ತಗೊಳ್ಳೋದು ಬಿಡೋದು ಮಾಡ್ಬೇಕು ಅಂತನಾ. ಅದೇ ವಾಯು ಮುದ್ರೆ ಈ ತರ ತೋರ್ಬೇಡ್ಲ ಮಚ್ಕೋಬೇಕು ಮೇಡಮ್. ಮಡ್ಚ್ಕೊಂಡು ಹೆಬ್ಬೆಟ್ಟು ಅದ್ರ ಮೇಲೆ ಇಟ್ಕೊಂಡು ಉಸಿರು ತಗೊಳ್ಳೋದು ಬಿಡೋದು ಮಾಡ್ಬೇಕು. ಒಂದ್ 10 ನಿಮಿಷ 15 ನಿಮಿಷ ಮಾಡಿದ್ರೆ ಬಾಡಿ ಪೇನ್ ಎಲ್ಲ ಕಡಿಮೆ ಆಗುತ್ತೆ. ನನಗೆ ತುಂಬಾನೇ ಪೇನ್ ಇತ್ತು ಮೇಡಮ್. ನನಗೆ ಆರಾಮ್ ಅನ್ಸ್ತು. ಇವಾಗ ನಾನು ಏನೋ ಪೇನ್ ಬಂದ್ರೆ ಅದೇನೇ ಮಾಡ್ತೀನಿ. ಎಲ್ಲಾರ್ಗು ಗೊತ್ತಿರೋದು ಹೇಳ್ತಾ ಇದ್ದೀನಿ ಮೇಡಮ್, ಇದು ಮಾಡ್ರಿ ಮುದ್ರೆನ. ಯಾರಾದ್ರೂ ಪೇನ್ ಅಂತ ಹೇಳಿದ್ರೆ, ಬಾಡಿ ಪೇನ್, ಎಲ್ಲಾದ್ರೂ ಶೋಲ್ಡರ್ ಪೇನ್ ಆತರ ಎಲ್ಲ ಇದ್ರು ಇದು ವಾಯು ಮುದ್ರೆ ಮಾಡಿ ನೀವು ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಅದರಿಂದ ತುಂಬಾ ಅನುಕೂಲ ಆಗಿದೆ. ಥ್ಯಾಂಕ್ ಯು ಮೇಡಮ್, ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ. ಇಲ್ಲ ಮೇಡಮ್, ಮೊಬೈಲ್ ಏನೋ ಆಯ್ತು, ಅದಕ್ಕೆ ಮ್ಯೂಟ್ ಪರವಾಗಿಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನ ಕೊನೆ ಮಾಸ್ಟರ್ಗೆ ಒಬ್ರಿಗೆ ಅವಕಾಶ ಇದೆ. ವೇದವತಿಮ್ಮ. ಬೇಗನೆ ಅನ್ಮ್ಯೂಟ್ ಕೊಡಿ. ಕೊಟ್ಟಿದ್ದೀನಿ ಮೇಡಮ್. ವೇದವತಿ ಮೇಡಮ್. ಎಲ್ಲರಿಗೂ ಶುಭೋದಯ. ಈ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಸಪ್ಪ ಸರ್ ಕೇಳ್ತಾ ಇದ್ರು ಬ್ಯಾಕ್ ಪೇನ್ಗೆ ಏನ್ ಮಾಡ್ಬೇಕು ಅಂತ. ಅವ್ರಿಗೆ ಸ್ವಲ್ಪ ಇನ್ನೊಂದ್ಸರಿ ಅವ್ರು ಇದ್ದಾರೆ ಇದ್ರಲ್ಲಿ, ಅವ್ರಿಗೊಂದ್ಸರಿ ಆ ಮುದ್ರೆ ತೋರಿಸ್ಕೊಟ್ಬಿಡಿ. ಇನ್ನೊಂದ್ಸರಿ ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಡಿ ಪ್ಲೀಸ್. ಅದ ಹೆಸರು ಸಹ ಗೊತ್ತಿರ್ಬೇಕು. ಯಾರಾದ್ರೂ ಅದ್ರ ಹೆಸರು ಗೊತ್ತಿದ್ರೆ ಸಮೇತವಾಗಿ. ಓಕೆ, ಮಂಜುಳಾ ಮೇಡಮ್. ಎಸ್ ಮೇಡಮ್, ಮಂಜುಳಾ ಮೇಡಮ್. ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಬೇಗ ಆಪ್ಷನ್ ಕೊಡ್ಬೋದು. ಬೇಗ ಹ್ಯಾಂಡ್ ರೈಸ್ ಮಾಡಿ, ತಡ ಮಾಡಬಾರ್ದು ದಯವಿಟ್ಟು ಮಾಸ್ಟರ್. ಹ್ಯಾಂಡ್ ರೈಸ್ ಮಾಡಿ ಮಂಜುಳಾ ಮೇಡಮ್, ಬೇಗ. ಮೇಡಮ್, ಎಲ್ಲ ಆತ್ಮಬಂಧುಗಳು ಶರಣಾರ್ಥಿ. ಈಗ ಹೇಳಿದ್ದು ಮೇರುದಂಡ ಮುದ್ರೆ. ಮೇರುದಂಡ ಮುದ್ರೆ ಹಿಂಗೆ ಬ್ಯಾಕ್ ಪೇಯ್ನು ಅಥವಾ ಬೆನ್ನು ನೋವು, ಸೊಂಟ ನೋವಿಗೆ ಎಡಗೈಯಲ್ಲಿ ಚಿನ್ಮುದ್ರೆ ಅಂತಂದ್ರೆ ತೋರು ಬೆರಳು ಹಾಗೂ ಹೆಬ್ಬೆರಳಿನ ತುದಿ ಕೂಡಿಸುವುದು. ಇದು ಬಲಗೈಯಲ್ಲಿ ಹೆಬ್ಬೆರಳು, ಮಧ್ಯದ ಬೆರಳು, ಕಿರು ಬೆರಳು, ಇವು 3. ಇನ್ನು ಉಳಿದ 2 ಬೆರಳು ನೇರವಾಗಿರಬೇಕು. ಇದು ಬೆನ್ನು ನೋವಿಗೆ ಮೇರುದಂಡ ಮುದ್ರೆ.
ಥ್ಯಾಂಕ್ ಯು ಮ್ಯಾಮ್. ಯಾರಿದ್ದಾರೆ? ಮೇಡಮ್ ಹಿರೇಮಠ್ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನನಗೆ ಯಶೋಧ ಮೇಡಮ್ ಹೇಳಿದ್ರಲ್ಲ ಎನರ್ಜಿ ಬಗ್ಗೆ ಮುದ್ರಿ, ಅದನ್ನ ಇನ್ನೊಂದ್ಸಲ ತೋರಿಸಿ. ಪ್ರಾಣ ಮುದ್ರೆ ಅದು. ಯಶೋಧ ಮೇಡಮ್ ಹೇಳಿದ್ರಲ್ಲ, ಯಶೋಧ ಮೇಡಮ್. ಅದೇ ಈ ತರ ಹಿರೇಮಠ್ ಮೇಡಮ್ ನೋಡ್ಕೊಳ್ಳಿ, ಪ್ರಾಣ ಮುದ್ರೆ ಅಂತಂತಂದ್ರೆ ಹೆಬ್ಬೆರಳು ಮಧ್ಯದ ಬೆರಳು ನೇರವಾಗಿರಬೇಕು. ಇನ್ನ ಅಲ್ಲ ಸಾರಿ, ತೋರು ಬೆರಳು ಹಾಗೂ ಮಧ್ಯದ ಬೆರಳು ನೇರ. ಇನ್ನ ಹೆಬ್ಬೆರಳು, ಕಿರು ಬೆರಳು, ಉಂಗುರದ ಬೆರಳು ತುದಿಗಳು ಟಚ್ ಆಗ್ತಾ ಇರ್ಬೇಕು. ಇದು ಪ್ರಾಣ ಮುದ್ರೆ. ನಾವ್ ಅಕಸ್ಮಾತ್ ಧ್ಯಾನ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಇದನ್ನ ಎಲ್ಲಾರು ಹಿಂಗೆ ನಾವು ಎಲ್ಲಾರು ಫಂಕ್ಷನ್ಗೆ ಹೋದಾಗ್ಲಾರು ಹಿಂಗ್ ಕೂತ್ಕೊಂಡ್ರೆ ನಾವು ಧ್ಯಾನ ಮಾಡಿದ್ರೆ ಏನ್ ಫಲಿತಾಂಶ ನಮಗೆ ಸಿಗುತ್ತೋ ಅಷ್ಟೇ ಫಲಿತಾಂಶ ಈ ಪ್ರಾಣ ಮುದ್ರೆಲೂ ಸಿಗುತ್ತೆ ಮೇಡಮ್. ನಾವು ಟಿವಿ ನೋಡ್ತಾ ಯಾವಾಗ್ಲಾರು ಈಗ 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 ಹಿಂಗ ಹಾಕೊಂಡ್ ಕೂತ್ಕೊಳ್ಳೋದ್ರಿಂದಲೂ ನಮ್ಗೆ ಬಾಡಿಗೆ ಎನರ್ಜಿ ಸಿಗುತ್ತೆ. ಇದು ಪ್ರಾಣ ಮುದ್ರೆ. ಇಲ್ಲಿ ಎಲ್ಲಾ ಮುದ್ರೆಗಳು ಆದ್ಮೇಲೂ ಸಹಿತ ಈ ಪ್ರಾಣ ಮುದ್ರೆನ ಒಂದ್ 10 ನಿಮಿಷ 1/4 ಗಂಟೆ ಹಾಕ್ರಿ ಅಂತಂತಾರೆ. ಹಾಗಾಗಿ ಇದು ಒಂದು ಮೇನ್ ಮುದ್ರೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ಮೇಡಮ್. ಪ್ರಾಣ ಮುದ್ರೆ. ಹಾ ಮೇಡಮ್, ಪ್ರಾಣ ಮುದ್ರೆ. ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದಗಳು. ಕಾರ್ಯಕ್ರಮ ಸಂಪನ್ನ ಮಾಡೋಣ. ಒಂದ್ ಚುಟುಕು ಅನುರಾಧ ಹೇಳ್ತೀನಿ. ಹಾ ನಗೆ ಚಟಾಕಿಯೊಂದಿಗೆ ಸಂಪನ್ನ ಮಾಡಿ. ಆಯ್ತು. ಗೆಳತಿಗೆ ಹೇಳ್ತಾಳೆ ಒಬ್ಳು, ನನ್ ಗಂಡ ನಾನಿನ್ನು ಯಾವತ್ತು ನನ್ ಕದಿಯಲ್ಲ ಕಣೆ ಅಂತ ಹೇಳಿ ನನ್ ಕಾಲಿಗೆ ಬಿದ್ದ ಕಣೆ ಅಂತ ಗೆಳತಿಗೆ ಹೇಳ್ತಾಳೆ. ಹೌದೇನೆ, ಹಾಗಾದ್ರೆ ಕದಿಯೋದ್ ಬಿಟ್ನಲ್ಲ ಬಿಡಮ್ಮ ಅಂತ ಅಂತಾಳೆ. ಹಂಗಲ್ಲ ಕಣೆ, ನೋಡ್ತೀನಿ ಬೆಳಿಗ್ಗೆ ನನ್ ಕಾಲಲ್ಲಿರೋ ಕಾಲ್ ಚೇನೆ ಇರ್ಲಿಲ್ಲ ಕಣೆ ಅಂತಾಳೆ. ನಗು ಬರ್ಲಿಲ್ವಾ ಮೇಡಮ್? ಮೇಡಮ್ ಮಂಜುಳಾ ಮೇಡಮ್ ನಗ್ತಾ ಇದ್ದಾರೆ ಅಂದ್ರೆ ಅರ್ಥ ಆಯ್ತು ಎಲ್ರಿಗೂ. ಎಸ್ ಮೇಡಮ್, ಥ್ಯಾಂಕ್ ಯು. ಕದಿಯಲ್ಲ ಅಂದ್ಬಿಟ್ಟು ಕಾಲ್ ಚೇನೆ ಹೊತ್ಕೊಂಡಿದ್ದ, ಕಾಲಿಗೆ ಬಿದ್ಬಿಟ್ಟು. ಓ ಸೂಪರ್ ಮೇಡಮ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಎಸ್ ಮೇಡಮ್, ಕಾರ್ಯಕ್ರಮ ಸಂಪನ್ನ ಮಾಡಿ. ಬೆಳಗ್ಗೆಯಿಂದ ಹೇಮಾ ಮೇಡಮ್ ಅವರು ಯೋಗಾಸನ ಎಲ್ಲ ಯೋಗಾಸನ ಪ್ರಾಣಾಯಾಮ ಮಾಡಿದ್ರು. ಮತ್ತೆ ನಂದಾ ಮೇಡಮ್ ಅವರು ಧ್ಯಾನ ಹೇಳ್ಕೊಟ್ರು. ಮತ್ತು ವಿಶಾಲಕ್ಷ್ಮಿ ಮೇಡಮ್ ಅವರು 12 ದಳದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲರೂ ಮುದ್ರೆ ಬಗ್ಗೆ ಮೇಡಮ್ ಎಲ್ಲರೂ ಎಲ್ಲರ ಹೆಸರು ಹೇಳಕ್ಕಾಗಲ್ಲ, ಅವರು ಎಲ್ಲ ತೋರ್ಸ್ಕೊಟ್ಟಿದ್ದಾರೆ. ಮುದ್ರೆ ಯಾವ್ದಾವ್ದು ಮಾಡಿದ್ರೆ ಏನೇನ್ ಪರಿಹಾರ ಆಗುತ್ತೆ ಅಂತ ಎಲ್ಲ. ಅವರಿಗೂ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇಂಥ ಸುಂದರವಾದ ವೇದಿಕೆಯನ್ನು ಮಾಡಿಕೊಟ್ಟಿರುವ ನಮ್ಮ ಈ ವೇದಿಕೆಯ ಮಹೋತ್ತರ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ಲಕ್ಷ್ಮೀ ರಂಗನಾಥ್ ಗುರೂಜಿಯವರಿಗೂ ಹಾಗೂ ಅಶ್ವಿನಿ ಮೇಡಮ್ ಅವರಿಗೂ ನಮ್ಮ ಎಲ್ಲಾ ಆತ್ಮ ಬಂಧುಗಳ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನಾವು ಈ ದಿನದ ಕಾರ್ಯಕ್ರಮವನ್ನು ಸಂಪನ್ನ ಮಾಡೋಣ. ಥ್ಯಾಂಕ್ ಯು ಮೇಡಮ್. ಹಾಗೆ ಅದ್ಭುತವಾದ ನಿರೂಪಣೆ ಮಾಡಿದಂತಹ ಅನುರಾಧ ಮೇಡಮ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.